ಕಾಯ ಸಂಸಾರದ ವ್ಯಾಪಕದೊಳಗೆ ಇದ್ದರೂ ಶರಣರ ಕಾಯ ಸಂಸಾರದೊಳಗಿದ್ದಾತನೇ ಅಲ್ಲಲ್ಲ. ಕೆಸರೊಳಗಣ ತಾವರೆಯಂತೆ ಮರದೊಳಗಣ ಬಯಲಿನಂತೆ ಇದ್ದು ಇರನು ಕೂಡಲ ಚೆನ್ನ ಸಂಗಮ ದೇವ ಶರಣರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರೆ. ಶರಣರು ಹೆಂಗಿದ್ರು ಅಂತ ತಿಳ್ಕೊಂಡ್ರೆ ಉಂಡ್ರು ಕೂಡ ಉಪವಾಸದಾರಂತ, ಬಳಸಿದ್ರು ಕೂಡ ಬ್ರಹ್ಮಚಾರಿ ಆಗ್ಯದಾರ ಅಂತ ತಿಳ್ಕೊಂಡಂತಾರೆ. ಬಳಸ್ಯಾರ ಸಂಸಾರ ಮಾಡಿದರೂ ಕೂಡ ಅವ್ರು ಹೆಂಗದಾರ, ಬಳಸಿ ಬ್ರಹ್ಮಚಾರಿ ಉಂಡು ಉಪವಾಸಿ ಅಂತ. ಕೂಡಲ ಚೆನ್ನ ಸಂಗನ ಶರಣರಲ್ಲಿ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಅನೇಕರು ಕೂಡ ಹೆಂಗಿದ್ರು, ಶರಣರು ಸಂಸಾರದೊಳಗೆ ಅದಾರ, ಇದ್ದರೂ ಕೂಡ ಅವ್ರು ಹೆಂಗೆ ಜೀವನ ಮಾಡಿದ್ರ ಅಂತ ತಿಳ್ಕೊಂಡ್ರೆ, ಆದರೆ ಇದ್ದು ಇಲ್ಲದಂಗಿದ್ರಂತ. ಅದು ಸಂಸಾರದೊಳಗೆ ಇದ್ದು ಇಲ್ಲದಂಗಿದ್ರಂತ. ಯಾವ ಸಂಸಾರ ಅಂದ್ರೆ ಹೆಂಗಿರ್ತೈತಿ, ಯವ ಸಿಂಬಳದಾಗ ಬಿದ್ದ ನೊಣ ಇದ್ದಂಗಂತ. ಸಿಂಬಳದಾಗ ಬಿದ್ದ ನೊಣ ಅದು ಹೆಂಗಂತೀವಿ, ಈಗ ಬೇಕಾಗಿ ಮದುವೆ ಮಾಡ್ಕೊಂಬಿಟ್ಟೈತಿ, ಮದುವೆ ಆಗಿಬಿಟ್ಟೈತಿ. ಈಗ ಮದುವೆಗಿಂತ ಮೊದಲು ನೋಡ್ಬೇಕು ನೀವೆಲ್ಲ, ಭಾಳ ಜೀವ ಇರ್ತೈತಿ ಮಂದಿ. ಮದುವೆಗೆ ಎಂಗೇಜ್ಮೆಂಟ್ ಆಗಿರ್ತೈತಿನ, ನಿಶ್ಚಯ ಆಗಿರ್ತೈತಿ, ಕನ್ಯಾ ನಿಶ್ಚಯ ಆದ ಬಳಿಕ ಹುಡುಗ ಏನು ಮಾಡ್ತಾನೆ, ಒಂದು ಮೊಬೈಲ್ ಕೊಡಿಸ್ತಾನೆ. ಈಗ ಒಂದು ಮೊಬೈಲ್ ಕೊಡಿಸ್ತಾನೆ. ಈಗ ಅವನದೊಂದು ಅನ್ಲಿಮಿಟೆಡ್, ತಂದು ಅನ್ಲಿಮಿಟೆಡ್, ಹೆಣ್ಮಗಳು ಅನ್ಲಿಮಿಟೆಡ್, ತಂದು ಒಂದು ಅನ್ಲಿಮಿಟೆಡ್ ಕೊಡಿಸ್ತಾನೆ. ಕೊಡಿಸಿ ಬಳಿಕ ಮಾತಾಡ್ತಾನೆ. ಮಾತಾಡ್ಕೊತ ಎಲ್ಲಿ ಹೋಗ್ತಾನೆ, ಕ್ರಾಸಿಗೆ ಹೋಗ್ತಾನೆ. ಬೆಳಿಗ್ಗೆ ಕ್ರಾಸ್ ಅಲ್ಲಿಗೆ ಹೋಗ್ತಾನೆ. ಮಾತಾಡ್ಕೊತ ಬರ್ತಾನೆ. ರಾತ್ರಿ 12 ಗಂಟೆ ಆದರೂ ಮಾತಾಡೋದೇ ಮುಗಿದಿರಲಿನ. ಅವಾಗ ಆ ಹುಡುಗಿ ಅಂತೈತೆ, ಇಲ್ಲ ನಾವು ಉಣ್ತೀನಿ, ನೀವು ಊಟ ಮಾಡಿ. ಇಲ್ಲ ನೀ ಉಣ್ಣತ್ತ ನಾವು ಉಣ್ಣಂಗಿಲ್ಲ ಅಂತಾನ. ನೀ ಊಟ ಮಾಡತ್ತ ನಾವು ಉಣ್ಣಂಗಿಲ್ಲ ಅಂತಾನ. ಯಾವಾಗ ಇನ್ನೂ ಮದುವೆ ಆಗೋದಕ್ಕಿಂತ ಮುಂಚಿತ ಇಷ್ಟೆಲ್ಲ ಪ್ರೇಮ ಐತಿ, ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಾನ, ಇಷ್ಟೆಲ್ಲ ಅಂತಿರ್ತಾನೆ. ಏನು ಮಾತಾಡ್ತಾನೋ ಗೊತ್ತಿಲ್ಲ. ಮೆಳಗಿ ಮೇಲೆ ಹೋಗಿರ್ತಾನೆ, ಆ ಕುಂಬಿ ಮೇಲೆ ಅಡ್ಡಾಡ್ತಿರ್ತಾನೆ. ಮಾತಾಡ್ಕೊತ ಬಿದ್ದನ್ನ ಹೇಳಕ್ಕೆ ಬರೋಂಗಿಲ್ಲ. ಹಂಗಿರ್ತದೆ ಮೊದಲು ಪ್ರೀತಿ. ಭಾಳಷ್ಟು ಪ್ರೀತಿ ಚೆಂದಾಗಿರ್ತೈತೆ. 6 ತಿಂಗಳದಿಂದ ಇದು ಎಂಗೇಜ್ಮೆಂಟ್ ಆಗಿರ್ತೈತೆ. 6 ತಿಂಗಳಾದ ಬಳಿಕ ಮದುವೆ ಆಗ್ತು. ಮದುವೆ ಆಗಿ 3 ತಿಂಗಳಾತೇವ. ಮದುವೆ ಆಗಿ 3 ತಿಂಗಳಾದ ಬಳಿಕ ಏನಾಯ್ತು, ಜಗಳ ಬಂದಂದ ಬಳಿಕ ಅವ ಅಂದ, ಊರಾಗ 4 ಮಂದಿ ಓಣ್ಯಾನಾರ ಮಂದಿ ಹೋಗಿ, ಯಾಕೋ ತಮ್ಮ ಯಾಕೆ ಜಗಳ ಆಡ್ತಿದ್ದಿ? ಇಲ್ರಿ, ಇಲ್ಲ ನಾ ಇರಬೇಕು ಒಂದು, ಹಾಕಿರಬೇಕು ಒಂದೊಂದು. ಊರಾಗ ಹಿರಿಯರೆಲ್ಲ ಓಣಿ ಹಿರಿಯರೆಲ್ಲ ಬಂದು ಅನ್ನಕತ್ತಿದ್ರಂತ. ತಮ್ಮ ವಿಚಾರ ಮಾಡಂದ್ರತ. ವಿಚಾರ ಮಾಡಂತ ತಿಳ್ಕೊಂಡ ಬಳಿಕ ಇವತ್ತು ರಾತ್ರಿ ಎಲ್ಲ ವಿಚಾರ ಮಾಡು, ಬೆಳಿಗ್ಗೆ ಬಂದ್ರೆ ಡೈವರ್ಸ್ ಅಂದ್ರೆ ಡೈವರ್ಸ್ ಕೊಡ್ತೀವಿ, ಏನು ಮುಂದೆ ವಿಚಾರ ಮಾಡಕ್ಕೆ ಬರ್ತೈತಿ, ಮತ್ತು ಮುಂದಿನ ವಿಚಾರ ಮಾಡೋಣ ಅಂತ ತಿಳ್ಕೊಂಡಂದು ಏನು ಮಾಡಿದರು, ಅವಾಗ ಹೋದ್ರು ಅವ್ರು. ಮುಂಜಾನೆ ಎದ್ದು 9 ಗಂಟೆ ಆಯ್ತು. ಓಣಿ ಹಿರಿಯರೆಲ್ಲರೂ ಬಂದರು. ಅವ್ರ ಮನೆ ಹತ್ರ ನಿಂತ್ಕೊಂಡ್ರು. ಯಾಕೋ ತಮ್ಮ ಮತ್ತು ನಿನ್ನ ಏನೇನೋ ಮಾತಾಡಕತ್ತಿದ್ದೀವಿ ಅಂತ ಹೆಂಗೆ ಮಾಡೋಣ? ಅವಾಗ ಅಂದ, ಹಾಕಿ ಇರ್ಲಕ್ಕೆ ಬಿಡ್ರಿ ಅಂದವ. ಎಷ್ಟು ವಿಚಿತ್ರಲ್ಲ. ಹಾಗಲ್ಲ, ಶರಣರು ಹೆಂಗಿದ್ರು ಅಂತ ತಿಳ್ಕೊಂಡ್ರೆ ಇದ್ದರು ಇಲ್ಲದಂಗೆ ಇದ್ರಂತವ್ರು. ಮದುವೆಯನ್ನು ಬಯಸಲಿಕ್ಕೆ ಹೋಗಲಿಲ್ಲ ಅಂತವ್ರು. ಬಂತನಾಳದಲ್ಲಿ ಇರ್ತಕ್ಕಂಥವ್ರು ಸಿದ್ಧಲಿಂಗ ಅಂತ ತಿಳ್ಕೊಂಡು ಬರ್ತಾನೆ. ಸಿದ್ಧಲಿಂಗಪ್ಪ ಅವನೇನಂತ ತಿಳ್ಕೊಂಡ್ರೆ, ಬಂತನಾಳದಲ್ಲಿರ್ತಕ್ಕಂಥ ಶಂಕರಲಿಂಗ ಮಹಾರಾಜರು ಕಟ್ಟುವಂಥ ಮಠದೊಳಗೆ ಕಾರ್ಯವನ್ನು ಮಾಡ್ತಿದ್ದ, ಕೆಲಸ ಮಾಡ್ತೀವಿ. ವಿಶ್ವಕರ್ಮದವರು ಕಟ್ಟುವಂಥ ಮಠದಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಅವನಿಗೆ ಮದುವೆಯ ಇಂಥವ ಆಸಕ್ತಿ ಇರಲಿಲ್ಲ. ಮನೆಯಾಗ ತಂದೆ ತಾಯಿಗಳು ಆಸೆ ಪಡಕತ್ತಿದ್ರಂತ, ಇಲ್ಲ ಮದುವೆ ಮಾಡಬೇಕು ಅಂತ. ತಂದೆ ತಾಯಿಗಳು ಒತ್ತಾಯ ಮಾಡಿದ್ರು ಕೂಡ ಮದುವೆಯನ್ನು ಒಲ್ಲೆ ಅಂತ ತಿಳ್ಕೊಂಡಂದವ. ನನಗೆ ಬೇಕಾಗಿಲ್ಲ ಮದುವೆ ಅಂತ ತಿಳ್ಕೊಂಡಂತಿದ್ದ. ಆದರೂ ಕೂಡ ತಂದೆ ತಾಯಿಗಳು ಅವರು ಹಕ್ಕನ್ನ ಅವರು ಬಂದು ಹೇಳಕತ್ತಿದ್ರಂತ, ಯಪ್ಪ ನಮಗೊಂದಿಷ್ಟು ನಮ್ಮ ಮಗ ಹಿಂಗೆ ಮದುವೆ ಮಾಡ್ಕೊಂಡ್ರೆ ಅಂದ್ರೆ ಭಾಳ ಚಲೋ ಆಕೈತಿ, ನಮ್ಮದೊಂದು ಜವಾಬ್ದಾರಿ ಕಡಿಮೆ ಆಗ್ತದೆ, ಅದಕ್ಕೆ ನೀವು ನಮ್ಮ ಮಗನಿಗೆ ಒಂದಿಷ್ಟು ಹೇಳ್ರಿ ಅಂತ ತಿಳ್ಕೊಳೋದು. ಶಂಕರಲಿಂಗ ಮಹಾರಾಜರ ಒಂದು ಮಠವನ್ನು ಕಟ್ಟುವಂಥ ನಿರ್ಮಾಣದಲ್ಲಿ ಕೆಲಸ ಮಾಡ್ತಿದ್ದ. ವಿಶ್ವಕರ್ಮನಾಗಿರ್ತಕ್ಕಂಥವನು ಎಲ್ಲ ಚಂದ ಕೆತ್ತನೆ ಮಾಡ್ತಿದ್ದ. ಭಾಳ ಸುಂದರವಾದ ಮಡಿಗೆಗಳನ್ನು, ಆಮೇಲೆ ಬೋಧಗಳನ್ನು ಹಿಂಗೆ ಸುಂದರವಾಗಿ ಕೆತ್ತುತ್ತಿದ್ದ. ಕೆತ್ತುವ ಸಮಯದೊಳಗೆ ಮೊದಲನೇ ಬಂದು ತಂದೆ ತಾಯಿಗಳು ಬಂದು ಹೇಳೋಗಿದ್ರು ಗುರುಗಳಿಗೆ, ಶಂಕರಲಿಂಗ ಮಹಾರಾಜರಿಗೆ ಹೇಳೋಗಿದ್ದರು, ಹಿಂಗಪ್ಪ ನಮ್ಮ ಸಿದ್ಧಲಿಂಗ ಹೇಳಪ್ಪ, ನೀವು ಒಂದಿಷ್ಟು ಹೇಳ್ರಿ ಅಂತ ತಿಳ್ಕೊಂಡಂದಿದ್ರು. ಅವಾಗ ಹೇಳಿದ ಬಳಿಕ ಏನಂತ ತಿಳ್ಕೊಂಡಂದ್ರೆ, ಅವರು ಕನ್ಯಾ ಕೊಡಕ್ಕೆ ಬಂದವರು ಮಠದಕ್ಕೆ ಬಂದಿದ್ದರು, ತಂದೆ ತಾಯಿ ಕರ್ಕೊಂಡು ಬಂದಿದ್ದರು. ಬಂದಾಗ ಅವಾಗ ಗುರುಗಳು ಕರೆದ್ರು. ಏನಂತ, ಗುರುಗಳ ಮೇಲೆ ಅಷ್ಟು ಅಪಾರವಾದ ಭಕ್ತಿಯನ್ನಿಟ್ಟುಕೊಂಡವನು, ಶ್ರದ್ಧೆಯನ್ನಿಟ್ಟುಕೊಂಡವನು. ಗುರುಗಳು ಶಂಕರಲಿಂಗ ಮಹಾರಾಜರು ಕರೆದ್ರ ಅಂತ ತಿಳ್ಕೊಂಡಂದ್ರೆ ಸಾಕು, ಕೈ ಒಳಗೆ ಏನು ಕೆಲಸ ಮಾಡ್ತಾನೆ ಕೆಲಸವನ್ನು ಬಿಟ್ಟು ಓಡಿ ಬರ್ತಿದ್ನಂತ. ಓಡಿ ಬರವ.
ಹಿಂಗೆ ಓಡಿ ಓಡಿ ಬರ್ತಿದ್ದ. ಮೇಲೆ ನಿಂತ್ಕೊಂಡಿದ್ದಂಥ ಮಠ ಮ್ಯಾಲೆ ಹಿಂಗೆ ಕಟ್ಟಾಕತ್ತಿದ್ರ ಕಡೆ ಕೆಲಸ ಮಾಡಾಕತ್ತಿದ್ದಂತ. ಸಿದ್ಧಲಿಂಗ ಅಂತ ತಿಳ್ಕೊಂಡು ಹಿಂಗೆ ಅಂದ್ರಂತ. ಹಿಂಗೆ ಬಾಚಿ ಹಿಂಗೇನು ಮ್ಯಾಲೆ ಎತ್ತಿದ್ದ, ಬಾಚಿ ಹಿಂಗಾಗಿ ಬಿಟ್ಟಂತ ಓಡಿ ಓಡಿ ಬಂದಂತ. ಬಾಚಿ ಹಂಗೆ ನಿಂತ್ಕೊಂಡಿತ್ತಂತೆವು. ಬಾಚಿ ಹಂಗೆ ನಿಂತ್ಕೊಂಡಿತ್ತಂತ. ಹಿಂಗೆ ಓಡಿ ಓಡಿ ಬಂದವನ ಬಂದು ನಮಸ್ಕಾರ ಮಾಡಿದ ಗುರುಗಳಿಗೆ. ಯಪ್ಪ ಯಾಕೆ ಕರೆದಿಲ್ಲ? ಇಲ್ಲಲೇ ನಿನ್ನದು ಜೀವನದಾಗ ಮದುವೆ ಆಗೋದಂತ ಬರದೈತಿ, ಮದುವೆ ಮಾಡ್ಕೋ ನೀನು ಅಂತ. ಅವು ಅಂದ, ವಲ್ಯಪ್ಪ ನಾ ಮದುವೆ ವಲ್ಯ, ನಾನು ಒಲ್ಲೆ ಅಂದರು. ಮದುವೆ ವಲ್ಯ ಅಂತ ತಿಳ್ಕೊಂಡಂದ. ಇಲ್ಲಪ್ಪ ಮದುವೆ ಮಾಡ್ಕೋ ನೀನು ಅಂದ್ರವ್ರು. ವಲ್ಯ ಅಂತ ತಿಳ್ಕೊಂಡು ಅಂದವರಲ್ಲಿ ಅಪರೂಪ, ಎಲ್ಲೋ ಒಬ್ಬರು ಅಪರೂಪ, ಬೆರಳೆಣಿಕೆ ಮಾತ್ರದಲ್ಲಿ ನಾನು ಮದುವೆಯನ್ನು ವಲ್ಯ ಅಂತ ತಿಳ್ಕೊಂಡು ಅಂದವರು. ನಾನು ಸನ್ಯಾಸಿ ಆಗ್ತೀನಿ ಅಂತ ತಿಳ್ಕೊಂಡಂತಾನ. ಯಪ್ಪ ಸದಾಕಾಲ ನಿನ್ನ ಸೇವೆ ಒಳಗೆ ನಾನು ಶಿಷ್ಯನಾಗಿರ್ತೀನಿ, ನನಗೆ ಮದುವೆ ಬೇಡ ಅಂತ ತಿಳ್ಕೊಂಡಂದವು. ಯಾರಂತಾರೆ ನಾ ಸನ್ಯಾಸಿ ಹಾಕಿನಿ? ಅಕಸ್ಮಾತ್ ನೀವು ಎಷ್ಟೆಲ್ಲ ಮಂದಿ ಇದೀರಿ, ನಿಮ್ಮ ಮಕ್ಕಳು ನಾವು ಸನ್ಯಾಸಿ ಮಾಡ್ತೀನಿ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಇರ್ತೀರ? ಹೋಗಾಯಪ್ಪ ಯಾವ ಸನ್ಯಾಸಿ ಮಾಡ್ತೀರಿ ಅಂತ. ಯಾರು ಸನ್ಯಾಸಿ ಆಗಲಿಕ್ಕೆ ಬಯಸುವುದಿಲ್ಲ. ಬಯಸ್ತಾರೇನು? ಯಾರೂ ಕೂಡ ಸನ್ಯಾಸಿ ಆಗಲಿಕ್ಕೆ ಬಯಸುವುದಿಲ್ಲ. ಆದರೂ ಕೂಡ ಶಂಕರಲಿಂಗ ಮಹಾರಾಜರು ಹೇಳಕತ್ತಿದ್ರು, ಇಲ್ಲಪ್ಪ ನಿನ್ನ ಜೀವನದೊಳಗೆ ಒಂದು ಹೆಂಡತಿ ಮಾಡ್ಕೋಬೇಕು, ನಿನ್ನ ಸಂಸಾರದೊಳಗೆ ಇರಬೇಕಂತ ತಿಳ್ಕೊಂಡು ಹಿಂಗೆ ಬರ್ಕೊಂಡು ಬಂದೈತಪ್ಪ, ನಿನ್ನ ಮದುವೆ ಆಗಬೇಕಂತ ತಿಳ್ಕೊಂಡು ಹಠ ಮಾಡಾಕತ್ತಿದ್ರಂತ. ಗುರುಗಳು ಮಾತು ಗುರುಗಳು ಮಾತು ಮಿಕ್ಕಕ್ಕೆ ಬರಂಗಿಲ್ಲ. ಮತ್ತು ಚಲೋ ಆಗ್ತೈತೆ ಗುರುಗಳು ಹೇಳಕತ್ತಾರಂದ ಬಳಿಕ ಆಯ್ತಪ್ಪ ನೀ ಯಾವಾಗ ಹೇಳ್ತಿ ಅಂದ ಬಳಿಕ ಮದುವೆ ಮಾಡ್ಕೊತೀನಿ ಅಂದ್ರೆ ಚಲೋ ಆಕೈತಿ. ಇಲ್ಲಪ್ಪ ನಿನ್ನದೇನು ಕೇಳಂದಿ ಹೋಗೋ ಮರ ನಾವು ಹಗ್ಗಲ್ಲ ಅಂದ್ರೆ ಹಗ್ಗಲ್ಲ ಅಂತ ತಿಳ್ಕೊಂಡ್ರೆ ಮತ್ತು ಗುರುಗಳ ಮಾತು ಮೀರಿ ಹೋಗಬಾರ್ದು. ಗುರುಗಳ ಮಾತು ದಾಟಿನೂ ಕೂಡ ಹೋಗಬಾರ್ದು. ಗುರುಗಳಿಗೆ ನಿಂದೆನೂ ಕೂಡ ಮಾಡಬಾರ್ದು. ಮಹಾತ್ಮರಿಗೆ ನಿಂದೆಯ ಮಾಡಿ ಮನೆಗೂ ಹೋಗಬಾರ್ದು ಅಂತಾರೆ. ನಿಂದೆನೂ ಕೂಡ ಮಾಡಬಾರ್ದು. ಯಾರು ಗುರುಗಳಿಗೆ ಎಂದೂ ಕೂಡ ನಿಂದೆ ಮಾಡಬಾರ್ದು. ಹಂಗೆ ಅವತ್ತಿನ ದಿನಮಾನದೊಳಗೆ ಏನಂತ ತಿಳ್ಕೊಂಡ್ರೆ ಅವ್ರು ಕನ್ಯಾ ಕೊಡೋರು ಬಂದಾರ, ಮತ್ತು ತಂದೆ ತಾಯಿನೂ ಕೂಡ ಬಂದಾರ, ಮದುವೆ ಮಾಡಬೇಕಂತ ತಿಳ್ಕೊಂಡು ಹಿಂಗೆ ವಿಚಾರ ಮಾಡಕತ್ತಾರೆ. ಎಷ್ಟೋ ಮಂದಿ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅವರು ಮದುವೆಯನ್ನು ಮಾಡ್ಕೋ ಅಂತ ತಿಳ್ಕೊಂಡು ನಾವು ಏನೋ ಅಂದಿರಂಗಿಲ್ಲ, ಅವ್ರ ಅಂತಿರ್ತಾರೆ. ಹೌದಲ್ರಿ? ಅವ್ರ ಅಂತಿರ್ತಾರೆ. ಎಲ್ರಿ ನಾವು ಹೆಂಗೆ ಮದುವೆ ಯಾವಾಗ ಮಾಡ್ತಾರೆ ಅಂತ ತಿಳ್ಕೊಂಡು ಅಂತಿರ್ತಾರೆ ಮಂದಿ. ಈಗ ಹಂಗೂ ಇಲ್ಲ. ಈಗ ಹಂಗೂ ಮಾಡಂಗಿಲ್ಲ. ಎಲ್ಲ ಈ ಫೇಸ್ಬುಕ್ ಬಂದೈತಿ. ಈಗೆಲ್ಲ ಫೇಸ್ಬುಕ್ನಾಗ ಏನು ಮಾಡ್ತಾರೆ, ಕನ್ಯಾ ನೋಡ್ತಾರೆ. ವಾಟ್ಸಪ್ನಾಗ ಎಂಗೇಜ್ಮೆಂಟು, ಟ್ವಿಟರ್ನಾಗ ಮಕ್ಕಳು ಆಡ್ಕೊಂಡು ಮನೆಗೆ ಬರ್ತಾರೆ. ಎಷ್ಟು ಫಾಸ್ಟ್ ಐತೆ ಅಂತ ತಿಳ್ಕೋರಿ ನೀವು. ಎಷ್ಟೋ ಮಂದಿ ಹಿಂಗೆ ನಡೀತಿರ್ತದೆ. ಆದ್ರೆ ಮದುವೆ ಮಾಡಿಸೋದು ಇರ್ತೈತಲ್ಲ, ಒಳ್ಳೇದಾಗುತ್ತಪ್ಪ ಅಂತ ತಿಳ್ಕೊಂಡ್ರೆ ಅದು ಮಾಡಿಸ್ಬೇಕು. ಅವ್ರ ಕಡೆ ಇವ್ರ ಕಡೆ ಕೆಲವೊಬ್ರು ಇರ್ತಾರೆ ಹಿಂಗೆ ಅಂತ ತಿಳ್ಕೊಂಡು ನನಗೆ ಅಂತಿರ್ತಾರೆ, ಮುತ್ಯಾರ ನೋಡ್ರಿ ಚಲೋ ಹುಡುಗಿದ್ರು ನೋಡ್ರಿ ಹಿಂಗೆ ಅಂತ ತಿಳ್ಕೊಂಡು ಅಂತಿರ್ತಾರೆ. ಎಷ್ಟೋ ಮಂದಿ ಹಿಂಗೆ ಅಂತಾರೆ. ನಾವೆಲ್ಲ ಪುರಾಣಕ್ಕೆ ಹೋದ್ ನೋಡ್ರಿ ಮುತ್ಯಾರ ಎಲ್ಲರೂ ಇದ್ರೆ ಹಿಂಗೆ ನೋಡ್ರಿ, ಒಂದು ಒಳ್ಳೆ ವರ ಇದ್ರೆ ನೋಡ್ರಿ. ನಾನೇನು ಮಾಡೋದು ಚಲೋ ಮನೆತನ ಐತೆ ಅಂತ ತಿಳ್ಕೊಂಡು ಒಂದು ಕನ್ಯಾ ತೋರಿಸಿದ ಬಳಿಕ ಫಿಕ್ಸ್ ಆದ ಬಳಿಕ ನನಗೇನು ಅನ್ನಿಸ್ತೀವ ಆಯ್ತು ಅಂತ ತಿಳ್ಕೊಂಡು ಅವ್ರಿಗೆ ಏನಂದೆ. ಮತ್ತು ಅವ್ರಿಗೆ ಕನ್ಯಾ ನೋಡೋಕೆ ಹೋದಾಗೆಲ್ಲ ಮಾತಾಡಿಸ್ತಿರ್ತೀರಿ ನೀವು. ಮಾತಾಡಿಸ್ತಿರ್ತೀರಿ ಏನು ಓದಿದಿ ಏನಿಲ್ಲ. ನಿಮಗೊಂದು ಮಾತು ಕೇಳ್ತೀನಿ, ಏನಂತ ನೀವೆಲ್ಲರೂ ಕೂಡ ಆ ಹುಡುಗಿನ ಕುಂದಿರ್ಸ್ಕೊಂಡು ಕೇಳ್ತಿರ್ತೀರಿ. ಕನ್ಯಾಮಣಿ ಕುಂತ್ಕೊಂಡು ನೀ ಹೆಸರೇನು, ನಿಮ್ಮಪ್ಪನ ಹೆಸರೇನು, ನಿಮ್ಮವನ ಹೆಸರೇನು, ಎಷ್ಟು ಮಂದಿ ಹಣ ತಂಬಳದಾರ ಏನದಾರ ಅಂತೇಳಿ ಎಲ್ಲ ಕೇಳ್ತೀರಿ. ನೀವು ಕೇಳಿರೇನು ಒಬ್ಬರಾರ ಏನಂತ, ನೀ ಲಿಂಗ ಕಟ್ಕೊಂಡೋ ಎಲ್ಲೋ, ನಿನ್ನ ಗುರುಗಳು ಯಾರು ಅಂತ ತಿಳ್ಕೊಂಡು ಒಬ್ಬರ ಕೇಳಿವೇನು? ಒಬ್ಬರು ಕೇಳಿಲ್ಲ. ಹಂಗೆ ಹೆಸರು ಏನು ಕೇಳ್ತೀವಿ, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಮೌನ ಹೆಸರು, ನಿಮ್ಮ ಅಣ್ಣ ತಮ್ಮಳ ಮಂದಿ ಹೆಸರು ಹಿಂಗತಿ ಎಲ್ಲ ಕೇಳ್ತೀವಿ. ಹೌದಲ್ಲ? ಎಲ್ಲರನ್ನೂ ಕೇಳ್ತೀವಿ. ಆದ್ರೆ ಹಿಂಗೆ ಕೇಳುತ್ತಾರೆ. ಹಂಗಲ್ಲಿ ಏನಂತ ತಿಳ್ಕೊಂಡು ನನಗೆ ಹಿಂಗಂತ ತಿಳ್ಕೊಂಡು ಅಂದರು. ನಾನು ಒಂದು ಮದುವೆಗೆ ಹಿಂಗೆ ಕೇಳಿದೆ. ಎಲ್ಲರೂ ಕೇಳಕ್ಕೈತವ್ರು ಏನು ಮಾಡ್ತಾಳೆ. ಮತ್ತೆಲ್ಲರು ನೀವು ಅಂತಿರ್ತಾರೆ ಅಡುಗೆ ಏನು ಮಾಡ್ತಾಳೆ, ಎಲ್ಲದು ಮಾಡ್ತಾಳೆ ರೀ. ಎಲ್ಲದಂದರೆ A to Z ಮಾಡ್ತಾಳೆ ರೀ. ಎಲ್ಲದಂದ್ರೆ ಏನು A to Z ಮಾಡ್ತಾಳೆ. ಚಲೋ ಆತಾಳೆ. A to Z ಅಂದ್ರೆ ಏನು ರೀ, ಹೋಳಿಗೆ ಮಾಡ್ತಾಳೆ, ಕರಿಗಡೆ ಮಾಡ್ತಾಳೆ, ಶಾವಿಗೆ ಪಾಯಸ ಮಾಡ್ತಾಳೆ. ಅದೇನಂತಾರೆ, ದಪಟೆ ಅಂತೀರಿ ಏನಂತಾರೆ? ದಪಟ್ಟಿ ಮಾಡ್ತಾರೆ, ರೊಟ್ಟಿ ಮಾಡಿ, ಚಪಾತಿ ಎಲ್ಲದೂ ಮಾಡ್ತಾಳೆ ರೀ ಅಂದರು. A to Z ಅಂದ್ರೆ ಎಲ್ಲದು ಬಂತಂತ. ಭಾಳ ಖುಷಿ ಆದ್ರೆ ಅವರು ಮಾವಂದ ಈ ಹುಡುಗಿನ ಮಾಡ್ಕೋಬೇಕಂದ. ಅತ್ತೆ ಅಂದ್ಲು ನಾನು ರೊಟ್ಟಿ ಬಡಿಯೋದು ಬಿಡಿಸ್ತಾಳೆ ಅಂತ. ಎಲ್ಲರೂ ಖುಷಿ ಪಡಾಕತ್ತಿದ್ರು. ಬಂದ್ಲು ಎಲ್ಲಿಗೆ, ಗಂಡನ ಮನೆಗೆ ನಡಿಯಾಕೆ ಬಂದ್ಲು. ಬಂದ ಬಳಿಕ ಮನೆಗೆ ಬಂದ ಬಳಿಕ ಏನು ಮಾಡಬೇಕು, ಮನೆಯಾಗ 9 ಗಂಟೆ ಆದರೆ ಎದ್ದೇಳವಳ್ಳ.
9 ಗಂಟೆ ಆದ್ರೆ ಎದ್ದೇಳವಳು. ಅವ್ರಂದ್ರು ಏನ್ರಿ ಮುತ್ಯಾರ ನೀವು ಕನ್ಯಾ ಫಿಕ್ಸ್ ಮಾಡಿಸ್ರಿ ಕರೆ ನಡುಕಾಗಿ ಹಿಂಗಾಗೈತಿ, ಮತ್ತು ಏನು 9 ಗಂಟೆ ಆದ್ರೆ ಎದ್ದೇಳವಳು, ನೀವರ ಒಂದು ಸ್ವಲ್ಪ ಬಂದು ಹೇಳ್ರಿ. ನಾನು ಆ ಹುಡುಗಿ ಏನು ಹೇಳ್ಬೇಕಂತ ತಿಳ್ಕೊಂಡು ಅಂದ್ರೆ ನಾನೇನು ಹೇಳಿದೆ, ಇಲ್ಲ 9 ಗಂಟೆ ಅನ್ನೋದ್ರಾಗ ಆಕೆ ಹೇಳಿಲ್ಲ ಅಂತ ತಿಳ್ಕೊಂಡು ಅಂದ್ರೆ 6 ಗಂಟೆಗೆ ನೀವು ಹೇಳ್ರಿ. ಎದ್ದು ಅವು ಏನು ಇರ್ತೈತಲ್ಲ ಹೆಣ್ಮಗಳು ಮಲ್ಕೊಂಡಿರ್ತಾಳೆ ಆ ರೂಮಿನ ಹತ್ರ ಹೋಗಿ ನಿಂತ್ಕೊಂಡು ಬಾಗಲ್ದಾಗ ನಿಂತ್ಕೊಂಡು ನೀವನ್ರಿ ಏನನ್ನ, ಈ ರೂಮ್ ನಾ ಕಸ ಅಂತೀನಿ, ಈ ರೂಮ್ ನಾ ಕಸ ಅಂತೀನಿ ಅಂತ ತಿಳ್ಕೊಂಡು ಅನ್ರಿ ಅಂದ್ಯಾನು. ಅತ್ತಿ ಮಾವ ಗಂಡ ಮೂವರು ಕಸಬರಿಗೆ ತೊಗೊಂಡು ಮುಂಜಾನೆ 6 ಗಂಟೆಗೆ ನಿಂತ್ಕೊಂಡ್ರೆ ನಾನು ಅಂತೀನಿ ಅಂದ ಬಳಿಕ ಏನು ಮಲ್ಕೊಂಡಿತ್ತಲ್ಲ ಹೆಣ್ಮಗಳು ಎಚ್ಚರಾಗಿ ಹಂಗ್ಯಾಕೆ ಮಾಡಕತ್ತೀರಿ ಏನು, ನಾನು ಅಂತೀನಿ ಕಸ ಅಂತ ಗಂಡ ಅಂತಿದ್ದ, ಹಾತಿ ನಾನು ಅಂತೀನಿ ಅಂತ ತಿಳ್ಕೊಂಡು ಅಂತಿದ್ದ, ಮಾವು ನಾನು ಅಂತೀನಿ, ಹಂಗ್ಯಾಕೆ ಮಾಡಕತ್ತೀರಿ, ಮುಂಜಾನೆ ಒಬ್ರನ್ರಿ, ಸಂಜೆಗೆ ಒಬ್ರನ್ರಿ, ರಾತ್ರಿಗೆ ಒಬ್ರನ್ರಿ, ರಾತ್ರಿಗೆ ಒಬ್ರು ಹಂಗ್ಯಾಕೆ ಮಾಡ್ತೀರಿ. ಅವ ಮಾವು ಸಿಟ್ಟು ಬಂದು ಯವ್ವ ಉಪ್ಪಿಟ್ಟು ಮಾಡೀನಿ ತಿಂದು ಒಳ್ಳೆ ಮಕ್ಕ ಬಾ. ಅಡುಗೆ ಮಾಡೋದು ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಅಂತಾರೆ, ಎಲ್ಲೋದು ಬರ್ತೈತೆ ಅಂತ ತಿಳ್ಕೊಂಡಂದಿದ್ದು, ಎಲ್ಲೋದು ಬರ್ತೈತಿ. ಏನು ಮಾಡ್ಬೇಕು ಅಡುಗೆನ, ಯವ್ವ ಏನು ಮಾಡಕತ್ತಾಳ ಮನ್ಯಾಗ ಅಡುಗೆ ಏನು ಮಾಡಬೇಕು, ಯವ್ವ ಮನ್ಯಾಗ ಅಡುಗೆ ಮಾಡಿದ್ಲು, ಅನ್ನ ಮಾಡಿದ್ಲು, ಜುನ್ಕ ಮಾಡಿದ್ಲು, ಮಧ್ಯಾಹ್ನ ಅನ್ನ ಜುನ್ಕ ಮಾವು ಉಂಡ, ಏನೋ ಬಿಡು ಇವತ್ತೇನೋ ಸ್ಪೆಷಲ್ ಇರಬೇಕಿದೆ ಅಂತ ತಿಳ್ಕೊಂಡು ಮಧ್ಯಾಹ್ನನ ಅದನ್ನ ಊಟ ಮಾಡಿದ, ರಾತ್ರಿಗಿನ ಅದನ್ನ ಉಂಡ, ಮಾರನೇ ದಿವಸನ ಅದನ್ನ ಉಂಡ, ಮಾರನೇ ದಿವಸನ ಅದನ್ನ ಉಂಡು ಬಳಿಕ ಗಂಡನ ಮನೆಯಿಂದ ತವ್ರ ಮನೆಗೆ ಫೋನ್ ಹಚ್ಚಿದ್ರು, ಅಲ್ರಿ ನಿಮ್ಮ ಮಗಳು A to Z ಅಡುಗೆ ಮಾಡ್ತೀರಿ ಅಂತ ತಿಳ್ಕೊಂಡು ಅಂದ್ರಿ, ಏನ್ರಿ ಬರೀ ಅನ್ನ ಜುನ್ಕ ಮಾಡ್ತಾಳೆ, ನಿಮಗೆ ಗೊತ್ತಾಗಿಲ್ಲ ನಂದು, ಏನ್ರಿ A to Z ಅಡುಗೆ ಮಾಡ್ತಾಳೆ ಬರೀ ಅನ್ನ ಜುನ್ಕ ಮಾಡ್ತಾಳ್ರಿ, ಗೊತ್ತಾಗಿಲ್ಲನ್ರಿ ನಿಮಗೆ, ಗೊತ್ತಾಗೈತಿ, ಏನು ಗೊತ್ತಾಗೈತಿ, A to Z ಅಂದ್ರೆ ಏನು, ಎ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುನ್ಕ, ಏನು ಮಾಡು. ಅದಕ್ಕೆ ಮದುವೆ ಅಂತ ತಿಳ್ಕೊಂಡಂಥ ಬಳಿಕ ಹಿಂದಿನ ಕಾಲದೊಳಗೆ ಹಿರಿಯರನ್ನು ಕರೆದುಕೊಂಡು ಹೋಗಿ ಹಿರಿಯರಿಗೆ ಒಪ್ಪಿಗೆ ಆದ ಬಳಿಕ ಮದುವೆ ಮಾಡ್ಕೊತಿದ್ರು. ಹಿಂದಿನ ಕಾಲದೊಳಗೆ ಹಿರಿಯರಿಗೆ ಮದುವೆ ಒಪ್ಪಿಗೆ ಆಗ್ತಿತ್ತು, ಈಗ ಹಂಗಲ್ಲ. ಹಿಂದಿನ ಕಾಲದಾಗ ಮದುವೆ ಹೆಂಗಿರ್ತಿತ್ತು ಅಂದ್ರೆ 4 ಥರ ಮದುವೆ, ಒಂದು ಸ್ಪಿರಿಚುವಲ್ ಮ್ಯಾರೇಜ್, ಒಂದು ಅರೇಂಜ್ ಮ್ಯಾರೇಜ್, ಒಂದು ಸೋಷಿಯಲ್ ಮ್ಯಾರೇಜ್, ಕೊನೆಯದು ನಾ ಹೇಳಂಗಿಲ್ಲ ರೀ ಅದನ್ನು, ಒಂದರು ಲಾಸ್ಟ್ದು ಏನೈತಲ್ಲ ನಾ ಹೇಳಂಗಿಲ್ಲ, ನೀವೇ ತಿಳ್ಕೊಂಬಿಡ್ರಿ ಅದನ್ನು. ಒಂದು ಸ್ಪಿರಿಚುವಲ್ ಮ್ಯಾರೇಜ್ ಅಂದ್ರೇನು, ಆಧ್ಯಾತ್ಮದ ಮದುವೆ. ಗುರುಗಳಾಗಿರ್ತಕ್ಕಂಥವರು ನಮ್ಮ ಗುರುಪಾದ ಸ್ವಾಮಿಗಳು ಬಂದಾರ, ಶಿವಾನಂದ ದೇವರದಾರ, ಫಕೀರ್ ಸ್ವಾಮಿಗಳದಾರ, ಅವರು ಶಿಷ್ಯರಿಗೆ ಲಿಂಗ ಧಾರಣ ಮಾಡಬೇಕಾದ್ರೆ ಅಲ್ಲಿ ಆಧ್ಯಾತ್ಮದ ಮದುವೆ ನಡೀತೈತಿ, ಹೆಂಗೆ ಗುರು ಅಸ್ತಮಸ್ತಕ ಸಂಯೋಗ ನಡೀತಿರ್ತದೆ, ಅದು ಗುರು ಶಿಷ್ಯರ ಮದುವೆ ನಡೀತಿರ್ತದೆ. ಅದಕ್ಕೆ ಆಧ್ಯಾತ್ಮದ ಮದುವೆ. ಮತ್ತು ಹಿಂದಿನ ಕಾಲದಾಗ ಹಿರಿಯರಿಲ್ದ ಒಟ್ಟ ಮದುವೆ ಮಾಡ್ಕೊತಿದ್ದಿಲ್ರಿ, ಗುರುಗಳನ್ನ ಕರ್ಕೊಂಡು ಹೋಗಿ ಹಿರಿಯರು ಒಪ್ಪಿಗೆ ಆತು ಅಂತ ತಿಳ್ಕೊಂಡು ಅಂದ್ರೆ ಮದುವೆ ಮಾಡ್ಕೊತಿದ್ರು. ಹಿಂದಿನ ಕಾಲದಾಗ ಹಿರಿಯರು ಹೋಗಿ ಇಲ್ಲೇ ಇಂತೆಲ್ಲ ಕನ್ಯಾ ನೋಡಿನಿ, ನೀವು ಸುಮ್ಮನೆ ಮದುವೆ ಮಾಡ್ಕೋಬೇಕು, ತಾಳಿ ಕಟ್ಟಬೇಕು. ಯಾವಾಗ ತಾಳಿ ಕಟ್ಟರೆ ಗೊತ್ತು, ಯಾವಾಗ ಮಕ್ಕ ನೋಡ್ರಿ ಗೊತ್ತ, ನೀವು ತಾಳಿ ಕಟ್ಟ ಮುಂದೆ ಮಕ್ಕ ನೋಡ್ರಿ ಇಂಥ ಈಕೆ ನಾನು ಹೇಳ್ತೀನಿ ಅಂತೇಳಿ ಅಲ್ಲಿವರೆಗೂ ಗುರುತು ಹಾಕಿದ್ದಿಲ್ಲ ಹಿಂದಿನ ಕಾಲದಾಗ. ಈಗ ಹಂಗಲ್ಲ, ಫೇಸ್ಬುಕ್ಕು ಬಯೋಡಾಟಾ ಐತಿ. ಈಗ ಬಯೋಡಾಟಾ ಅಂತ ತಿಳ್ಕೊಂಡು ಕಳಿಸ್ತಾರೆ, ABCD ಪ್ರಕಾರ ಮದುವೆ ಹಾಕಾರ, ABCD ಪ್ರಕಾರ ಹುಡುಗ ಹುಡುಗಿಯನ್ನು ಕೇಳ್ತಾನ, ಏನು ಏಜ್ ಕೇಳ್ತಾನ, A for ಏಜ್, B for ಬ್ಯೂಟಿ, C for ಕ್ಯಾರೆಕ್ಟರ್, D for ಡೌರಿ, E for ಎಜುಕೇಷನ್, ಮುಂದೇನ್ರಿ ABCDEFG. F ಅಂದರೆ ಫ್ಯಾಮ್ಲಿ, ನಮ್ಮ ಮನೆಗೆ ಹೊಂದಿಕೆ ಆಗುವಂಥ ಕನ್ಯಾಮಣಿ ಬೇಕೆವು, ನಮ್ಮ ಮನೆಗೆ ಹೊಂದಿಕೆ ಆಗುವ ಕನ್ಯಾಮಣಿ ಸಿಗಬೇಕಲ್ರಿ, ಹೌದಲ್ಲ. ನಮ್ಮ ಮನೆಗೆ ಹೊಂದಿಕೆ ಆಗುವಂಥದ್ದು ಕನ್ಯಾಮಣಿಗಿದ್ರೆ ಹೊಂದಿಕೆ ಆಗುವಂಥದ್ದು ಇರಬೇಕು. ಈಗ ನೀವೆಲ್ಲ ಬಟ್ಟೆ ಸೀರೆ ತೊಗೊತೀರಿ, ಏನು ಸೀರೆ 20 ಮೊಳದ ಸೀರೆ ತೊಗೊತೀರೇನ, ಹೊಂದಿಕೆ ಆಗುವಂಥದ್ದು. ಚಪ್ಪಲಿ ತೊಗೊತಿರಲ್ಲ, ಜೋಡು ತೊಗೋಬೇಕಾದ್ರೆ ಏನು ಅಂತ ತೊಗೊತೀರಿ. ಈಗ ನಿಮಗೆ ಬೇಕಾಗಿದ್ದು 5 ಇಂಚು 10 ಇಂಚು ತೊಗೊಂಡ್ರೆ ಯೋಗ್ಯ ಅನ್ನಿಸಂಗಿಲ್ಲ. ನಮ್ಮ ಮನೆಗೆ ಹೊಂದಾಣಿಕೆ ಆಗುವಂಥ ಕನ್ಯಾಮಣಿ ಬೇಕಲ್ಲ. ಅದಕ್ಕೆ ಹಿಂದಕ್ಕೆ ಹಿರಿಯರೆಲ್ಲ ಕರ್ಕೊಂಡು ಹೋಗಿದ್ರು. ಇಲ್ಲಿ ಗುರುಗಳೇ ಹೇಳಕತ್ತಿದ್ರಂಥ ಸಿದ್ಧಲಿಂಗ ನೀನು ಮದುವೆ ಮಾಡ್ಕೋಬೇಕಪ್ಪ, ನಿನ್ನ ಜೀವನದಲ್ಲಿ ಪ್ರಾರಬ್ಧ ಕರ್ಮದ ನೀ ಮದುವೆ ಮಾಡ್ಕೊಳ್ಳಬೇಕು ಸಿದ್ಧಲಿಂಗ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು. ಸಿದ್ಧಲಿಂಗಗೆ ಅನ್ನಕತ್ತಿದ್ರು. ಸಿದ್ಧಲಿಂಗ ಅಲ್ಲಪ್ಪ ಅಂದರು. ಹಂಗೆ ಮಾತಾಡಕತ್ತಿದ್ರು. ಯಾರೋ ಒಬ್ಬ ಹೆಣ್ಮಗಳು ಏನಂತ ತಿಳ್ಕೊಂಡಂದ್ರೆ ಗುಡಿಗೆ ಬರಾಕತ್ತಿದ್ಲು. ಬರೋ ಮುಂದವ ಏನಂತ ತಿಳ್ಕೊಂಡು ಬಾಚಿ ಹಂತರ್ಲ ನಿಂತ್ಕೊಂಡಿತ್ತಲ್ಲ, ಶಂಕರ್ಲಿಂಗ ಮಹಾರಾಜರಿಗೆ ಬಂದು ಹೇಳಕತ್ತಿಲ್ಲಂತ, ಯಪ್ಪ ಸಿದ್ಧಲಿಂಗನ ಬಾಚಿ ಹಂತರ್ಲ ನಿಂತ್ಕೊಂಡದ, ಮತ್ತು ಯಾರ ಮೇಲೆ ಬಿದ್ದಿಗಿದ್ದಾಯ್ತು ಹೇಳಪ್ಪ ಅಂತ ತಿಳ್ಕೊಂಡು ಬಂದಂದ್ಲಂತ.
ಸಿದ್ಧಲಿಂಗ ಹೋಗಿ ಮತ್ತು ಬಾಚಿ ಕೆಳಗೆ ಇಟ್ಟು ಬಂದು ಗುರುಗಳು ಹೇಳಿದಂಗೆ ಅನ್ನಕತ್ತಿದ್ದು ಒಲ್ಲೆಪ್ಪ ಅಂದ್ರೆ ಕೇಳಲಿಲ್ಲ. ಅವಾಗ ಅಂತಾರೆ, ಇಲ್ಲಿ ಮಾಡ್ಕೋರಪ್ಪ, ನಿನ್ನದು ಪ್ರಾರಬ್ಧ ಕರ್ಮ ಐತಿ. ಇಲ್ಲಾಂದ್ರೆ ಪ್ರಾರಬ್ಧ ಕರ್ಮದ ಏನಂತ ತಿಳ್ಕೊಂಡ್ರೆ ಈಗ ನೀವು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ಅದು ಮತ್ತೆ ಗಂಟು ಬೀಳ್ತೈತಿ. ಯವ್ವ, ಈಗ ನೀವೆಲ್ಲರೂ ಅದಿರಲ್ಲ, ನೀವೆಲ್ಲರೂ ಪ್ರಾರಬ್ಧಕ್ಕನುಸಾರವಾಗಿ ಹುಟ್ಟಿ ಬಂದೀವಿ. ನಾವೆಲ್ಲರೂ ಏನಂತ ತಿಳ್ಕೊಂಡ್ರೆ ಹುರಿದ ಬೀಜದಂತಾಗಬೇಕಂತ ತಿಳ್ಕೊಂಡು ಕರೀತಾರೆ. ಹುಟ್ಟಲಾರ್ದಂಗೆ ಆಗಬೇಕು. ಯವ್ವ, ನಾವು ಒಟ್ಟ ಸಾಯ್ಬಾರ್ದಂದ್ರೆ ಏನು ಮಾಡ್ಬೇಕ್ರಿ? ಒಟ್ಟ ಸಾಯ್ಬಾರ್ದಂದ್ರೆ ಹುಟ್ಟಬಾರ್ದಂತ. ಹುಟ್ಟಲಾರ್ದಂಗೆ ಅಂದ್ರೆ ಹುರಿದ ಬೀಜದಂತಾಗಬೇಕು ಅಂತ ತಿಳ್ಕೊಂಡು ಕರೀತಾರೆ. ಹುರಿದ ಬೀಜದಂಗೆ ಆಗಬೇಕು, ಹಂಗೆ ಆಗಬೇಕಲ್ಲ. ಅದಕ್ಕೆ ಅವ್ರು ಅಂತಾರೆ, ಶಂಕರಲಿಂಗ ಮಹಾರಾಜರು ಹೇಳಕತ್ತಿದ್ರಂತ, ಇಲ್ಲಪ್ಪ ಪ್ರಾರಬ್ಧ ನಿನಗೈತೆ, ಇದು ಈ ಜನ್ಮದಾಗ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಜನ್ಮಕ್ಕೆ ಮತ್ತೆ ನೀವು ಹುಟ್ಟಿ ಬರಬೇಕಾಕೈತಿ. ಹುಟ್ಟಿ ಬಂದು ನೀವು ಮದುವೆ ಮಾಡ್ಕೋಬೇಕಾಕೈತಿ. ಯವ್ವ, ಪ್ರಾರಬ್ಧ ಇಲ್ಲ ಅಂತ ತಿಳ್ಕೊಬೇಡ್ರಿ. ಪ್ರಾರಬ್ಧಕ್ಕನುಸಾರವಾಗಿ ನೀವೆಲ್ಲರೂ ಹುಟ್ಟಿ ಬಂದೀವಿ. ನೀವೆಲ್ಲರೂ ಹುಟ್ಟಿ ಬಂದೀವಿ. ಇವತ್ತೆಲ್ಲರೂ ಕೂಡ ನಾವೇನಂತ ತಿಳ್ಕೊಂಡ್ರೆ, ಇವತ್ತು ನೀವು ಇಂಥ ಪ್ರಸಾದ ಉಣ್ಬೇಕಂತ ತಿಳ್ಕೊಂಡೈತೆ. ಇವತ್ತು ನಮ್ಮ ಗುರುಗಳು ಬಂದಾರ, ಗುರುಪಾದ ಸ್ವಾಮಿಗಳು ಬಂದಾರ, ಶಿವಾನಂದ ದೇವರು ಕೂಡ ಬಂದಾರ. ಅವ್ರು ಇವತ್ತು ಬರಬೇಕಂತ ತಿಳ್ಕೊಂಡು ಮೊದಲ ಇತ್ತು, ಅದು ಬರೆದಿತ್ತು. ಮೊದಲ ಇಲ್ಲಿ ಬರಬೇಕಾಗಿತ್ತು, ನಮಗೆ ದರ್ಶನ ನೀಡಬೇಕಂತ ತಿಳ್ಕೊಂಡು ಮೊದಲ ಇತ್ತು. ಅಷ್ಟೇ ಅಲ್ಲ, ನೀವೆಲ್ಲರೂ ಕೂಡ ಇಲ್ಲೆಲ್ಲ ಪುರಾಣ ಕೇಳಬೇಕು, ನಾವು ಪುರಾಣ ಹೇಳಬೇಕು. ಮುಂದೆ ಪುರಾಣ ಮಂಗಲ ಆದ ಬಳಿಕ ಏನಿವ ವೀರಭದ್ರೇಶ್ವರ ದೇವಸ್ಥಾನದಾಗ ಪ್ರಸಾದ ಐತಿ. ಆ ಪ್ರಸಾದ ಉಣ್ಬೇಕು. ಆ ಪ್ರಸಾದ ಉಣ್ಬೇಕಂತ ತಿಳ್ಕೊಂಡು ಮೊದಲ ಬರೆದು ಕಳಿಸ್ಯಾನ. ನಾ ಏನು ಉಣ್ಬೇಕಂತ ತಿಳ್ಕೊಂಡು ಮೊದಲ ಬರೆದು ಕಳಿಸ್ಯಾನ. ಹೊಸ್ದಾಗಿ ಮದುವೆ ಆತ, ಅಕ್ಕನ ಮಗಳಂತ ಮದುವೆ ಮಾಡ್ಕೊಂಡಂತ. ಅಕ್ಕನ ಮಗಳು ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ ಬಳಿಕ ಹೆಣ್ಮಗಳು ಏನು ಮಾಡಿಲ್ಲ ಅಂತ ತಿಳ್ಕೊಂಡಂದ್ರೆ, ಅವನು ಹೆಂಡತಿ ಪುಂಡಿ ಪಲ್ಯ ರೊಟ್ಟಿ ಮಾಡಾಕತ್ತಿಲ್ಲ. ಪುಂಡಿ ಪಲ್ಯ ರೊಟ್ಟಿ ತಿಂದ, ಮುಂಜಾನೆ ತಿಂದ, ಮಧ್ಯಾಹ್ನ ತಿಂದ, ರಾತ್ರಿಗೆ ತಿಂದ. ಏನೋ ಬಿಡು ಇರಲಿ ಅಂತ ತಿಳ್ಕೊಂಡು ಅವತ್ತೆಲ್ಲ ತಿಂದ. ಮಾರನೇ ದಿವಸ ಏನು ಮಾಡಿದ್ಲು, ಮತ್ತೆ ಪುಂಡಿ ಪಲ್ಯ ರೊಟ್ಟಿ ತಿಂದ. ಹೆಣ್ಮಗಳಿಗೆ ಅವ್ರಿಗಂತೂ ಏನು ಮಾಡಬೇಕಪ್ಪ, ಹೆಂಗಾರ ಹೇಳಿ, ನಿನ್ನೆ ಮಾನ್ಯ ಮದುವೆ ಆಗೈತೆ, ಅಕ್ಕನ ಮಗಳು ಏನಾರ ಅಂದ್ರಂದ್ರೆ ಅಳತಾಳ, ಮತ್ತು ಈ ಸುದ್ದಿ ನಮ್ಮ ಅಕ್ಕನಿಗೆ ಹೋತಂದ್ರೆ ಮತ್ತು ಬೈದಿಗಿದಾಳ ಅಂತ ತಿಳ್ಕೊಂಡು ಸುಮ್ಮನೆ ಹಿಂಗೆ ತಿಂದನ್ರಿ. ಎಷ್ಟು ದಿನ? 15 ದಿನ ತಿಂದಿನ್ನ. ಪುಂಡಿ ಪಲ್ಯ ರೊಟ್ಟಿ 15 ದಿನ ತಿಂದ ಬಳಿಕ ಏನಾಯ್ತು ಅಂತ ತಿಳ್ಕೊಂಡ್ರೆ, ಈ ಸುದ್ದಿ ಅಕ್ಕನಿಗೆ ಹೋಗಿ ಹೇಳಬೇಕು, ನಿನ್ನ ಮಗಳು ಹಿಂಗೆ ಮಾಡಾಕತ್ತಾಳೆ ಪುಂಡಿ ಪಲ್ಯ ರೊಟ್ಟಿ ಅಂತ ತಿಳ್ಕೊಂಡು ಹೋಗಿ ಹೇಳ್ಬೇಕಂತ ತಿಳ್ಕೊಂಡು ಹೋದ. ಆ ಹೆಣ್ಮಗಳು ಅಕ್ಕ ಏನನ್ನಕತ್ತಿಲ್ಲ, ತಮ್ಮ ನನ್ನ ತಿಮ್ಮ ಬಂದಾನಂತ ತಿಳ್ಕೊಂಡು ಜೀವ ಮಾಡಿ ಆ ಹೆಣ್ಮಗಳು ಭಾಳ ದಿನಕ್ಕೆ ಬಂದಾನಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಮಾಡಿಲ್ಲರಿ, ಅವ ಅಂದ, ಇದ ಸುದ್ದಿನ ಹೇಳಕ್ಕೆ ಬಂದೀನಿ, ಇನ್ನು ಹೆಂಗಪ್ಪ ಅಂದವ. ಇದ ಸುದ್ದಿನ ಹೇಳಕ್ಕೆ ಬಂದೀನಿ ಹೆಂಗಂತ ತಿಳ್ಕೊಂಡು ಅಂದವನು ಏನು ಮಾಡಿದ, ಆದ್ರಾಗಲಕ್ಕಂತ ತಿಳ್ಕೊಂಡು ಏನಂದ, 2 ರೊಟ್ಟಿ ತಿಂದು ಪುಂಡಿ ಪಲ್ಯ ತಿಂದು ಮೂರ್ಛೆ ಬಂದು ಅಕ್ಕನ ಮನೆಗೆ ಹೊತ್ಕೊಂಬಿದ್ದ ಬಳಿಕ ಹಕ್ಕಕ್ಕೆ ಗಾಬರಿ ಆಗಿ ದವಾಖಾನೆಗೆ ಕರ್ಕೊಂಡು ಹೋದ್ಲು, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರ್ಸಾಕತ್ತಿಲ್ಲ. ಸ್ವಲ್ಪ ಹೊತ್ತು ಎಚ್ಚರ ಆದ ಬಳಿಕ ಇಂಜೆಕ್ಷನ್ ಮಾಡಿದೆ ಡಾಕ್ಟ್ರ್. ಎಚ್ಚರ ಆದ ಬಳಿಕ ಅವ ಅಂದ, ಆರಾಮದಿಯಪ್ಪ, ಏನೇ ಇಲ್ಲ ಅಂತ ತಿಳ್ಕೊಂಡು ಮತ್ತು ಗುಳಿಗೆ ತೊಗೊಂಡು ಹಿಂಗೆ ಬರೋಕತ್ತೆ. ಸುಮ್ಮನೆ ಬರ್ಬೇಕಿಲ್ರಿ, ಸುಮ್ಮನೆ ಬರೋದು ಬಿಟ್ಟು ಡಾಕ್ಟ್ರಿಗೆ ಕೇಳಿದಂತ, ಡಾಕ್ಟ್ರ ಏನು ರೀ ಪಥ್ಯ ಅನ್ನಂತ. ಅವ್ರು ಡಾಕ್ಟ್ರ್ ಅಂದ್ರೆ, ಇನ್ನೂ 3 ತಿಂಗಳು ಪುಂಡಿ ಪಲ್ಯ ತಿಂದ. ಪ್ರಾರಬ್ಧಕ್ಕನುಸಾರವಾಗಿ ಯಾರೇನು ಮಾಡೋಕ್ಕಾಗುವುದಿಲ್ಲ ಅಂತ ಕರೀತಾರೆ. ಬಾರದ ಬಪ್ಪದು ತಪ್ಪದು ಅಂತ ತಿಳ್ಕೊಂಡು ಕರೀತಾರ. ಸಿದ್ಧಲಿಂಗ ನೀ ಮದುವೆ ಆಗಬೇಕು ಅಂತ ತಿಳ್ಕೊಂಡು ಅಂದಾಗ ಸಿದ್ಧಲಿಂಗನಿಗೆ ಮದುವೆಯನ್ನು ಮಾಡಿದರು. ಮದುವೆ ಆತು. ಶುಭ ಮುಹೂರ್ತದಲ್ಲಿ, ಶುಭ ದಿನ, ಶುಭ ಗಳಿಗೆ ಬಳಗ ಸಿದ್ಧಲಿಂಗನಿಗೆ ಮದುವೆ ಮಾಡ್ತಾರೆ. ಮದುವೆ ಆದ ಬಳಿಕ ಹೆಣ್ಮಗಳು ಕರ್ಕೊಂಬರ್ಬೇಕು. ಹೆಣ್ಮಗಳು ಕರ್ಕೊಂಬರ್ಬೇಕು. ನೀವೆಲ್ಲ ಒಳ್ಳೆ ಮಾತುಗಳನ್ನು ಹೇಳ್ತೀರಿ ಅಲ್ಲ, ನಿಮ್ಮ ಮಕ್ಕಳಿಗೆ ಎಂಥ ಚಲೋ ಮಾತು ಹೇಳ್ತೀರಿ ಹೇಳ್ರಿ. ಹೋದ ಬಳಿಕ 1 ಮನೆಗೆ 2 ಮನೆ ಮಾಡಿ ನೀನು ಒಳ್ಳೆಯ ಮಾತುಗಳನ್ನು ಹೇಳಿ ಕಳಿಸ್ತಾರೆ. ಹಿಂಗೆ ಮನೆಗೆ ಹೋಗ್ತಿಯಲ್ಲ, ಹಿಂಗೆ ಅಂತ ತಿಳ್ಕೊಂಡು, ಹಿಂಗೆ ನಡಿಬೇಕು, ಹಿಂಗೆ ಇರಬೇಕಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ. ಹಂಗೆ ಆ ತಾಯಿ ಏನಂತ ತಿಳ್ಕೊಂಡ್ರೆ, ಸಿದ್ಧಲಿಂಗ ಅವ್ರ ಮನೆಗೆ ಬಂದ ಬಳಿಕ ಏನಂತ ತಿಳ್ಕೊಂಡ್ರೆ, ಸಿದ್ಧಲಿಂಗ 1 ವರ್ಷ ಕಳೀತು, 2 ವರ್ಷಗಳ ಕಳೆದರೂ ಕೂಡ ಸಿದ್ಧಲಿಂಗ ಆ ಹೆಂಡತಿಯನ್ನು 1 ದಿನ ಮುಟ್ಟಲಿಲ್ಲ. 1 ದಿನ ಮುಟ್ಟಲಿಲ್ಲ ಅಂದ ಬಳಿಕ ಮನೆ ಒಳಗಿರುವ ಸಿದ್ಧಲಿಂಗನವರ ತಂದೆ ತಾಯಿ ಅಂತಾರ, ನಾವು ಮೊಮ್ಮಗನನ್ನು ನೋಡುವಂಥ ಆಸೆ ಇದೆ ಅಂತ, ನಾವು ಮೊಮ್ಮಕ್ಕಳನ್ನು ನೋಡುವಂಥ ಆಸೆ ಇದೆ ಅಂತ ತಿಳ್ಕೊಂಡು ಸೊಸೆಗೆ ಹೇಳಿದ ಬಳಿಕ, ಅಮ್ಮ ನಾನೇನು ಮಾಡಲಿ, ಇಲ್ಲಿವರೆಗೂ ನನ್ನ ಹತ್ರ ಬಂದೇ ಇಲ್ಲ, ನಾನು ಮಕ್ಕಳ ಫಲವನ್ನು ಹೇಗೆ ಕೊಡಲಿ, ನೀನು ಮೊಮ್ಮಕ್ಕಳ ಆಸೆಯನ್ನು ಹೇಗೆ ಈಡೇರಿಸಲಿ,
ಹೀಗಂದ ಬಳಿಕ ಮತ್ತವನಿಗೆ ಏನಂತ ತಿಳ್ಕೊಂಡು ಅಂದ್ರೆ ತಂದೆ ತಾಯಿಗಳು ಹೋಗಿ ಶಂಕರಲಿಂಗ ಮಹಾರಾಜರಿಗೆ ಹೇಳುತ್ತಾರೆ. ಶಂಕರಲಿಂಗ ಮಹಾರಾಜರು ಅಂತಾರೆ, ಇಲ್ಲ ಸಿದ್ಧಲಿಂಗ, ನೀನು ಹೋಗಬೇಕು. ನಿನ್ನ ಪ್ರಾರಬ್ಧ ಏನಂತ ತಿಳ್ಕೊಂಡ್ರೆ ಮದುವೆ ಆಗಬೋದು, ಅಷ್ಟೇ ಇಲ್ಲ ಮದುವೆ ಆದ ಬಳಿಕ ನಿನಗೊಂದು ಹೆಣ್ಣು ಮಗು ಹುಟ್ಟುತ್ತೈತಲೇ, ನೀ ಯಾಕೆ ಹಿಂಗೆ ಮಾಡ್ತಿದ್ದಿ ಅಂತ